ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹದಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರೋ ದೇವತಾಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪ ಚ ಮೇಧಿನಿ. ಹರಿ ಓಂ. ಭಗವದ್ಗೀತಾ ಶ್ರೋತೃಗಳೇ, ಈ ಒಂದು ಭಗವದ್ಗೀತೆಯ ಚಿಂತನೆಯ 2ನೆಯ ಅಧ್ಯಾಯದ 59ನೆಯ ಶ್ಲೋಕದಿಂದ ಇವತ್ತು ಚಿಂತನೆಯನ್ನ ಆರಂಭ ಮಾಡೋಣ. ಇಲ್ಲಿ ಮುಖ್ಯವಾಗಿ ಭಗವದ್ಗೀತೆಯ ಚಿಂತನೆ ಅಂತಕ್ಕಂಥದ್ದು ಯಾತಕ್ಕೋಸ್ಕರ ಅಂಥೇಳಿ ಅನೇಕ ಸಾರಿ ಹೇಳಿದರೂ ಕೂಡ ಪದೇ ಪದೇ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ಕೆಲವು ವಿಚಾರಗಳು ಬೇಗ ಮನನ ಆಗೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಯಾವುದೋ ಒಂದು ಅಭ್ಯಾಸ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ಆ ದಿಕ್ಕನ್ನು ಬದಲಾಯಿಸ್ಕೊಳ್ಬೇಕು ಅಂದಾಗ ಸಮಯನೂ ತಗೊಳುತ್ತೆ, ಪದೇ ಪದೇ ಉಪದೇಶ ಕೂಡ ಬೇಕಾಗತ್ತೆ. ಇಂತಹ ಅಮೂಲ್ಯವಾದಂತಹ ಗ್ರಂಥದ ಆಧಾರ ಕೂಡ ನಮಗೆ ಬೇಕಾಗತ್ತೆ. ಹಾಗಾಗಿ ನಾವು ಆತ್ಮಸಾಕ್ಷಾತ್ಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದು ವಿಚಾರ. ಆ ದಿಸೆಯಲ್ಲಿ, ಆ ದಿಕ್ಕಿನಲ್ಲಿ ನಾವು ಹೊರಡಬೇಕು ಅಂತಂದರೆ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಮನ ಏವ ಕಾರಣಂ ಬಂಧ ಮೋಕ್ಷಯೋಹೋ ಅಂಥೇಳಿ ಹೇಳ್ತಾರೆ. ಹಾಗಾಗಿ ನಾವು ಈ ಒಂದು ವಿಚಾರವನ್ನು ಚಿಂತನೆಯನ್ನು ಮಾಡ್ತಾ ಸತತವಾದ ಪ್ರಯತ್ನವನ್ನು ಪಟ್ಟರೆ, ಹೇಗೆ ಒಂದು ದೊಡ್ಡ ಪರ್ವತವನ್ನು ಹತ್ತಬೇಕಾದ್ರೂ ಮೊದಲನೇ ಹೆಜ್ಜೆಯಿಂದನೂ ಸತತವಾದ ಪ್ರಯತ್ನ ಪಟ್ಟಾಗ ಆ ಪರ್ವತದ ಮೇಲೆ ನಾವು ಹೋಗಿ ನಿಲ್ಬೋದು. ಆ ರೀತಿಯಾಗಿ ಒಂದು ಆತ್ಮಸಾಕ್ಷಾತ್ಕಾರ, ಆತ್ಮರತಿ ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಒಂದು ಹಂತಕ್ಕೆ ಹೋಗ್ಬೋದು. ಅದಕ್ಕೆ ಇಲ್ಲಿ ಭಗವದ್ಗೀತಾ ಶ್ಲೋಕವನ್ನು ಚಿಂತನೆಯನ್ನು ಮಾಡ್ತಾ, ಅದನ್ನು ಚಿಂತನೆ ಮಾಡ್ತಾ ಮಾಡ್ತಾ ನಾವು ಅದರಲ್ಲಿ ತತ್ಪರರಾದಾಗ ಸಾಧನೆ ಮಾಡ್ಬೋದು ಅಂಥೇಳಿ ಒಂದು ಭಾವನೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇರೋದು. ಇದು ಹೆಚ್ಚು ಜನಕ್ಕೆ ತಲುಪಲಿ ಅನ್ನತಕ್ಕಂಥದ್ದು ಆಶಯ. ಅವರವರ ಕರ್ಮಾನುಸಾರವಾಗಿ ಅವರವ್ರಿಗೆ ಲಭ್ಯ ಆಗತ್ತೆ ಅಂತಕ್ಕಂಥದ್ದು ನಿಶ್ಚಯ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಏನು ಹೇಳ್ತಾ ಇದ್ದಾರೆ? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಹೇಗೆ ದೇಹದಲ್ಲಿ ಅನ್ನ ಆಹಾರಗಳು ಕೊಡದೆ ಹೋಯಿತು ಅಂದರೆ ಆ ದೇಹ ಬಿದ್ದು ಹೋಗುತ್ತೆ. ಅದೇ ರೀತಿ ಮನಸ್ಸಿಗೆ ಆಹಾರ, ಯಾವ ಆಹಾರ? ವಿಷಯ ಅಂತಕ್ಕಂಥ ಆಹಾರವನ್ನು ಕೊಡದೇ ಇದ್ರೆ ಅದೇನಾಗತ್ತೆ? ಅದು ಹಿಂತಿರುಗತ್ತೆ, ಹೊರಟೋಗತ್ತೆ.
ರಸವರ್ಜಂ ರಸೋ ಅಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ರಸವರ್ಜಂ ಅಂದ್ರೆ ರಸ, ಮನಸ್ಸಿನಲ್ಲಿ ಇರ್ತಕ್ಕಂತಹ ಬಯಕೆಗಳನ್ನ ಕಡಿಮೆ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಮೂಲದಲ್ಲಿ ರಸ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹೋಗರಿದಲ್ಲ, ಅದು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಆದರೆ ನಾವು ಆ ಪರವಸ್ತುವನ್ನ ಅಂದ್ರೆ ಪರಂ ದೃಷ್ಟ ಅಂದ್ರೆ ಪರವಸ್ತುವನ್ನ ದೃಷ್ಟ ನಿವರ್ತಂತೆ, ಆತ್ಮ ಸಾಕ್ಷಾತ್ಕಾರ ಆದಾಗ ಅಥವಾ ಆ ಒಂದು ನಮಗೆ ಪ್ರಜ್ಞೆ ಜ್ಞಾನ ಉಂಟಾದಾಗ ಈ ರಸ ಅಂತಕ್ಕಂಥದ್ದೇನಾಗತ್ತೆ, ಅದು ಹೊರಟೋಗತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಗ್ನಿಗೆ ಇಂಧನ ಅಂದರೆ ಸೌದೆ ಅಲ್ವಾ, ಹಳೆ ಒಂದು ಸನಾತನ ಧರ್ಮದಿಂದ ನಾವು ಸೌದೆ ಹಾಕಿ ಒಲೆವರಿಯನ್ನ ಮಾಡ್ತಾ ಇದ್ದಿದ್ದಲ್ವಾ, ಆ ಉದಾಹರಣೆಯನ್ನ ಇಟ್ಕೊಂಡ್ರೆ ಬೆಂಕಿಗೆ ಎಷ್ಟು ಸೌದೆ ಹಾಕಿದ್ರು ಕೂಡ ಅದೇನು ಉಪಶಮನ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ ಕಾವು ಬೆಂಕಿ. ಆದರೆ ನೀವು ಇಂಧನ ಅಂದರೆ ಸೌದೆಯನ್ನು ಹಾಕೋದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂತಹ ಸೌದೆ ಉರಿಯೋ ತನಕ ಬೆಂಕಿ ಇರುತ್ತೆ ಹೊರತು ಆಮೇಲೆ ಅದು ಉಪಶಮನ ಆಗುತ್ತೆ. ಹಾಗೆಯೇ ನಾವು ವಿಷಯಗಳನ್ನು ಹೆಚ್ಚು ಚಿಂತನೆ ಮಾಡದೇ ಇದ್ರೆ, ಅಂದರೆ ಲೌಕಿಕ ವಿಷಯಗಳನ್ನು ಹೆಚ್ಚು ಚಿಂತೆ ಮಾಡದೆ ಹೋದರೆ ಅದೇನಾಗುತ್ತೆ, ಆ ವಿಷಯಗಳು ಹಿಂದಕ್ಕೆ ಹೋಗುತ್ತೆ, ಅಂದರೆ ಆ ವಿಷಯಗಳು ಮತ್ತೆ ಮತ್ತೆ ಬರೋದಿಲ್ಲ. ನಾವು ಸಚ್ಚಿಂತನೆಯನ್ನು, ಧನಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ರೆ ನಮ್ಗೆ ಆ ಧನಾತ್ಮಕ ಚಿಂತನೆಯೇ ಹೆಚ್ಚಾಗತ್ತೆ. ಕೆಟ್ಟದ್ದೇ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟ ಯೋಚನೆಗಳೇ ಬರುತ್ತೆ. ನಾವು ಏನು ಬಿತ್ತುತ್ತೀವಿ ಅದೇ ನಮಗೆ ಫಲವನ್ನ ಫಸಲನ್ನ ಕೊಡುತ್ತೆ. ಹಾಗಾಗಿ ಭಗವತ್ ಚಿಂತನೆ, ಸಚ್ಚಿಂತನೆ ಇಂತಹ ಗ್ರಂಥಗಳನ್ನ ಪಾರಾಯಣ ಮಾಡ್ತಕ್ಕಂಥದ್ದು, ಮಹಾಭಾರತ ರಾಮಾಯಣ ಅಂತ ಮಹಾಗ್ರಂಥಗಳನ್ನು ಪಾರಾಯಣ ಮಾಡೋದು, ಅದರಿಂದ ನಮಗೆ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸು ನಿಗ್ರಹ ಆಗತ್ತೆ. ಮನಸ್ಸು ನಿಗ್ರಹ ಆದ್ರೇನೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ನಿಗ್ರಹ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಯಾವುದು ಆಹಾರ, ವಿಷಯ ಅಂತಕ್ಕಂಥ ಆಹಾರ ಮನಸ್ಸಿಗೆ ಕೊಡದೇ ಇದ್ರೆ ಅದು ಹಿಂತಿರುಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯತತೋ ಹೆಬಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಎಲೈ ಕೌಂತೆಯನೇ, ಯತತೋ ಹೆಪಿ, ನಾವು ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಪುರುಷನ್ನ ಏನ್ ಮಾಡತ್ತೆ, ವಿಪಶ್ಚಿತ, ಅವನ ಮನಸ್ಸನ್ನ ಬಲಾತ್ಕಾರವಾಗಿ ಬೇರೆ ಕಡೆಗೆ ಎಳ್ಕೊಂಡು ಹೋಗ್ಬಿಡತ್ತೆ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಈ ಇಂದ್ರಿಯ ಅಂತಕ್ಕಂಥದ್ದು ಏನ್ ಮಾಡತ್ತೆ, ಪ್ರಮಾಥೀನಿ ಅಂದ್ರೆ ನಮಗೆ ವಿಷಯಕ್ಕೆ ಅಭಿಮುಖವಾಗಿ ಇದನ್ನ ಎಳ್ಕೊಂಡು ಹೋಗುತ್ತೆ ಮನಸ್ಸನ್ನ. ಮನಸ್ಸು ಮತ್ತೆ ವಿಷಯ, ವಿಷಯಗಳು ಇದೆಯಲ್ಲ, ನಮಗೆ 5 ಜ್ಞಾನೇಂದ್ರಿಯಗಳಿಂದ ಉಂಟಾಗತಕ್ಕಂಥ ವಿಷಯ, ಕಣ್ಣು ನೋಡತ್ತೆ, ಮನಸ್ಸನ್ನ ಆ ಕಡೆ ಎಳ್ಕೊಂಡು ಹೋಗುತ್ತೆ, ಕಿವಿ ಇನ್ನೇನೋ ಕೇಳತ್ತೆ, ಆ ಕಡೆ ಮನಸ್ಸನ್ನ ಎಳ್ಕೊಂಡು ಹೋಗುತ್ತೆ, ಚರ್ಮ ಯಾವುದೋ ಒಂದು ಸ್ಪರ್ಶ ಸುಖ ಆಗಿರತ್ತೆ, ಅಲ್ಲ ಕಡೆಗೆ ಎಳ್ಕೊಂಡು ಹೋಗುತ್ತೆ, ಕಣ್ಣು ಕಿವಿ ಮೂಗು ವಾಸನೆಯನ್ನು ನೋಡಿರುತ್ತೆ, ಆ ವಾಸನೆ ಕಡೆ ಎಳ್ಕೊಂಡು ಹೋಗುತ್ತೆ, ರಸನೇಂದ್ರಿಯ ಆದಂತಹ ನಾಲ್ಗೆ ಯಾವುದೋ ಒಂದು ರುಚಿ ಕಡೆ ಎಳ್ಕೊಂಡು ಹೋಗುತ್ತೆ. ಹೀಗೆ ಪ್ರಮಾಥೀನಿ ಹರಂತಿ, ಈ ಇಂದ್ರಿಯಗಳು ಏನ್ ಮಾಡುತ್ತೆ, ಮನಸ್ಸನ್ನ ಎಳ್ಕೊಂಡು ಹೋಗ್ತಾ ಇರತ್ತೆ. ಹೀಗಿರ್ಬೇಕಾದ್ರೆ ಏನ್ ಮಾಡಬೇಕು, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೀಗಿರ್ಬೇಕಾದ್ರೆ ನಾವೇನ್ ಮಾಡಬೇಕು, ತಾನಿ ಸರ್ವಾಣಿ ಸಂಯಮ್ಯ, ಅವೆಲ್ಲವನ್ನು ಸಂಯಮ ಮಾಡಿಕೊಂಡು, ಯಾವೋ ಅವೆಲ್ಲ ಅಂದ್ರೆ ಇಂದ್ರಿಯಗಳನ್ನ ಸಂಯಮ ಮಾಡಿಕೊಂಡು, ಯುಕ್ತ ಆಸೀತ ಮತ್ಪರಾಹ, ನಾವು ಮತ್ಪರಹ ಅಂತಂದ್ರೇನು, ನಾವು ಆ ವಾಸುದೇವನ್ನ ಅಥವಾ ಆ ಒಂದು ಆತ್ಮವನ್ನ, ಆ ಒಂದು ಜ್ಞಾನದ ಕಡೆಗೆ ನಾವು ಹೋಗೋ ಒಂದು ಯುಕ್ತವಾಗಿರ್ಬೇಕು. ಅಂದ್ರೆ ಮತ್ಪರ ಅಂತಂದ್ರೆ ಆ ವಿಚಾರದಲ್ಲೇ ನಾವು ಯೋಚನೆಯನ್ನ ಮಾಡ್ತಾ ಇರಬೇಕು. ಅವಾಗ ಏನಾಗತ್ತೆ, ಆಸೀನಸ್ಯ ಯಥೇ ವಶೇ ಹಿ ಯಸ್ಯ, ಈ ಒಂದು ಇಂದ್ರಿಯಗಳು
ಏನಾಗುತ್ತೆ, ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳ ಒಂದು ವಶವನ್ನು ಮಾಡಿಕೊಂಡಾಗ ಆ ಪ್ರಜ್ಞೆಯಲ್ಲಿ, ಅಂದರೆ ಆ ಒಂದು ಸ್ಥಿರವಾದ ಮಾನಸಿಕ ಸ್ಥಿತಿಯಲ್ಲಿ ಮನಸ್ಸು ಹೋಗಿ ನಿಂತ್ಕೊಳ್ಳುತ್ತೆ ಅಭ್ಯಾಸ ಬಲದಿಂದ. ಯಾವ ಅಭ್ಯಾಸ ಬಲದಿಂದ? ಮನಸ್ಸನ್ನ ಸಂಯಮ ಮಾಡೋ ಅಭ್ಯಾಸವನ್ನ ಮಾಡ್ತಾ 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 ಏನಾಗುತ್ತೆ, ಆ ಪ್ರಜ್ಞಾನ ಘನ ಅಂತೇಳಿ ಹೇಳ್ತಾರೆ ಋಗ್ವೇದದ 5ನೇ ಉಪನಿಷತ್ತಲ್ಲಿ. ಪ್ರಜ್ಞಾನ ಘನ ಅಂತ ಹೇಳಿ ಹೇಳ್ತಾರೆ ಆತ್ಮವನ್ನ. ಅಲ್ಲಿ ಹೋಗಿ ಮನಸ್ಸು ಸ್ಥಿರವಾಗಿ ನಿಲ್ಲತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಘ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ, ಮನುಷ್ಯ. ಪುಂಸಃ ಅಂತಂದ್ರೆ ಪುರುಷ ಅಂತೇಳಿ. ಪುರುಷ ಅಂತಂದ್ರೆ ಈ ದೇಹದಲ್ಲಿ ಇರ್ತಕ್ಕಂತಹ ಈಶನಾಗಿರ್ತಕ್ಕಂಥವನು ಯಾರು? ಆ ಶ್ರೀಮನ್ ನಾರಾಯಣ ಅಥವಾ ಕೃಷ್ಣ, ನೀವು ಯಾವುದೇ ಹೆಸರಿಂದ ಹೇಳಿ. ಆ ಒಂದು ಅಚಿಂತ್ಯವಾದಂತಹ ಒಂದು ಶಕ್ತಿ, ದೈವ ಶಕ್ತಿ ಎಲ್ಲವನ್ನೂ ಮಾಡಿಸ್ತೀಯಲ್ಲ, ಆ ಚೇತನ, ಆ ಒಂದು ಚೇತನಕ್ಕೆ ಇಲ್ಲಿ ತಗೊಳ್ತಾರೆ. ಪುಂಸಃ ಅಂತಂದ್ರೆ ವಿಶೇಷದಿಂದ ಹೆಣ್ಣು ಗಂಡು ಅಂತ ಭೇದ ಇಲ್ಲ, ಎಲ್ಲರಲ್ಲಿಯೂ ಇರತಕ್ಕಂತಹ ಚೇತನ ಏನಾಗತ್ತೆ ಅಂದ್ರೆ, ಇಲ್ಲಿ ಆವರಣ ಶಕ್ತಿಯಿಂದ ನಾವು ಗಂಡು ಹೆಣ್ಣು ಅಂತಕ್ಕಂತಹ ಭೇದ. ಇಲ್ಲಿ ಪುರುಷ ಅಂತಂದ್ರೆ ಇದು ನಾವು ಇರ್ತಕ್ಕಂತಹ ದೇಹಿಗಳು ಅಂತ ಹೇಳ್ಬೋದು. ಸುಲಭವಾಗಿ ಅರ್ಥ ಮಾಡಬೇಕು ಅಂದ್ರೆ ದೇಹಿಗಳು, ಹೆಣ್ಣು ಗಂಡು ಯಾರೇ ಇರ್ಬೋದು. ಆ ದೇಹಿ ಏನ್ ಮಾಡ್ತೀಯಾನೆ, ಧ್ಯಾಯತೋ ವಿಷಯ, ವಿಷಯವನ್ನ ಧ್ಯಾನ ಮಾಡ್ತಾ ಇದ್ರೆ, ಯಾವ ವಿಷಯವನ್ನು ನಾವು ಪದೇ ಪದೇ ಧ್ಯಾನ ಮಾಡ್ತಾ ಇರ್ತೀವೋ ಮನಸ್ಸು ಆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರತ್ತೆ. ಅವಾಗ ಏನಾಗತ್ತೆ, ಸಂಗಸ್ತೇಷು ಉಪಜಾಯತೆ, ಆ ಸಂಘದಲ್ಲಿ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರೋ ಕಡೆಗೆ ಹೋಗುತ್ತೆ. ಇವಾಗ ನೀವು ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗಿತ್ತು ಅಂತಂದ್ರೆ ಆ ಸಂಗೀತಗಾರರನ್ನೇ ಹುಡ್ಕೊಂಡು ಹೋಗುತ್ತೆ, ಅಥವಾ ಸಂಗೀತ ಕಾರ್ಯಕ್ರಮ ನಡೆಯೋ ಕಡೆ ಹೋಗ್ತೀವಿ. ಆ ರೀತಿ ಬೇರೆ ಇನ್ಯಾವ್ದ್ರಲ್ಲೂ ಆಸಕ್ತಿ ಇದ್ರೆ ಅಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ ಮನಸ್ಸು, ಅಲ್ಲಿ ಹೋಗ್ತೀವಿ ನಾವು, ಅದನ್ನ ಹುಡ್ಕೊಂಡು ಹೋಗ್ತೀವಿ ಅಲ್ವಾ. ಏನಾಗುತ್ತೆ, ಸಂಗಾತ್ ಸಂಜಾಯತೆ ಕಾಮಃ, ಆ ಸಂಘದಿಂದ ಏನಾಗುತ್ತೆ, ಕಾಮ ಅಂತಕ್ಕಂಥದ್ದು ಸಂಜಾಯತೆ, ಹುಟ್ಕೊಳ್ಳುತ್ತೆ ಅಲ್ವಾ. ಆ ಕಾಮ ಅಂತಕ್ಕಂಥ, ಕಾಮ ಅಂತಂದ್ರೆ ಸೆಕ್ಸ್ ಅಂತಲ್ಲ, ಕಾಮ ಅಂದ್ರೆ ಬಯಕೆ ಅಂತ ಹೇಳಿ. ಸಂಸ್ಕೃತದಲ್ಲಿ ಒಂದೇ ಪದಕ್ಕೆ ಅನೇಕ ಅರ್ಥ ಇರುತ್ತೆ. ಇಲ್ಲಿ ಬಯಕೆ ಅಂತ, ಬಯಕೆ ಉಂಟಾಗತ್ತೆ. ಕಾಮ ಕ್ರೋಧೋ ಅಭಿಜಾಯತೆ, ಆ ಕಾಮದಿಂದ ಏನಾಗುತ್ತೆ, ಕ್ರೋಧ ಉಂಟಾಗತ್ತೆ. ನೋಡಿ, ಭಗವದ್ಗೀತೆ ಚಿಂತನೆ ಮಾಡೋದ್ರಿಂದ ಕ್ರೋಧ ಅನ್ನೋದು ಕಡಿಮೆ ಆಗತ್ತೆ. ನೀವು ಅದನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲೇ ಒಂದು ಕಾಮನೆ ಅಥವಾ ಆಸೆಯನ್ನ ಇಟ್ಕೊಂತು ಅಂದ್ರೆ, ಅದು ನಿಮಗೆ ಸಿಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಕೋಪ ಉಂಟಾಗತ್ತೆ. ಅದೇ ವಿಶೇಷ. ಯಾಕೆ ಭಗವದ್ಗೀತೆ ಓದಬೇಕು ಅಂದ್ರೆ ಇದು ವಿಶೇಷ. ನೀವು ಬೇರೆ ಯಾವುದೇ ಸಂಘ ಮಾಡ್ತೋ, ಆ ಸಂಘದಿಂದ ನೀವು ಆ ಸಂಘ ಸಿಕ್ಲಿಲ್ಲ ಅಥವಾ ನೀವು ಬಯಕೆ ಈಡೇರಲಿಲ್ಲ ಅಂದ್ರೆ ಕ್ರೋಧ ಉಂಟಾಗತ್ತೆ. ಆದ್ರೆ ಇಲ್ಲಿ ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡಿಕೊಂಡು ನಾವು ಮಾನಸಿಕ ಸಿದ್ಧತೆಯನ್ನ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಕ್ರೋಧ ಅಂತಕ್ಕಂಥದ್ದು ಕಡಿಮೆ ಆಗತ್ತೆ. ಅದು ವಿಶೇಷವಾಗಿ ಇಲ್ಲಿ. ಸರಿ, ವಿಷಯವನ್ನ ಚಿಂತನೆ ಮಾಡೋದ್ರಿಂದ ಕಾಮ ಉಂಟಾಯ್ತು, ಕಾಮದಿಂದ ಕ್ರೋಧ ಉಂಟಾಯ್ತು. ಮುಂದೆ ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧಾದ್ಭವತಿ ಸಮ್ಮೋಹ, ಕ್ರೋಧದಿಂದ ಏನಾಗುತ್ತೆ, ಸಮ್ಮೋಹ, ಯಾವುದೋ ಒಂದು ವಿಚಾರ ಸಿಕ್ಲಿಲ್ಲ ಅಥವಾ ನಮಗೆ ಬಯಕೆ ಪಟ್ಟಂತಹ ವಸ್ತು, ವ್ಯಕ್ತಿ, ವಿಷಯ ಇದರಲ್ಲಿ ನಮಗೆ ಸಂಘ ಉಂಟಾಗಲಿಲ್ಲ ಅಂದ್ರೆ, ಅದು ಸಿಕ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಮನಸ್ಸು ಸಮ್ಮೋಹ ಆಗತ್ತೆ. ಏನಾದ್ರು ಮಾಡಿ ಪಡ್ಕೊಳ್ಳೇಬೇಕು ಅಂತಕ್ಕಂತಹ ಒಂದು ವಿಪರೀತವಾದಂತಹ ಮೋಹ ಉಂಟಾಗತ್ತೆ. ಆ ಮೋಹ ಉಂಟಾದ್ರೆ ಏನಾಗುತ್ತೆ, ಸಮ್ಮೋಹ ಸ್ಮೃತಿ ವಿಭ್ರಮ, ಆ ಒಂದು ಅತಿಯಾದ ಬಯಕೆಯಿಂದ ಸ್ಮೃತಿ ವಿಭ್ರಮ. ಸ್ಮೃತಿ ಅಂತಂದ್ರೆ ಏನು, ಮನಸ್ಸಿನ 4 ವಿಕಾರಗಳಿದೆ. ಆ ಮನಸ್ಸಿನ ವಿಕಾರದಲ್ಲಿ ಏನ್ ಹೇಳ್ತಾರೆ, 4 ವಿಕಾರಗಳು ಯಾವ್ದು ಅಂತಾರೆ, ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು ಫಸ್ಟು ಯಾವುದನ್ನೇ ನೋಡೋ ವಸ್ತುನ, ಇಂಥ ವಸ್ತು ಇಲ್ಲಿದೆ ಅಂತ ಹೇಳಿ ಅದ್ರ ಬಗ್ಗೆ ನಮಗೆ ಒಂದು
ವಿಚಾರವನ್ನು ಉಂಟು ಮಾಡುತ್ತೆ. ಬುದ್ಧಿ ಏನು ಹೇಳುತ್ತೆ, ಅದನ್ನು ಹ್ಯಾಕ್ ಪಡ್ಕೊಳ್ಬೇಕು ಅಥವಾ ಪಡ್ಕೊಳ್ಳೋದು ಬೇಡವಾ ಅಂತಕ್ಕಂಥದ್ದನ್ನು ಹೇಳುತ್ತೆ. ಚಿತ್ತ ಅಥವಾ ಸ್ಮೃತಿನಲ್ಲಿ ನಮಗೆ ಅನುಭವ ಇರುತ್ತೆ. ಏನು ಮಾಡಿದ್ರೆ ಹಿಂದಿಂದು ಅನುಭವ ಅಥವಾ ಬೇರೆ ಹೇಳಿದ್ದು ಕೇಳಿದ್ದು ನಾವು ಮಾಡಿದ್ದು ಆ ಸ್ಮೃತಿನಲ್ಲಿ ಅಥವಾ ಚಿತ್ರದಲ್ಲಿ ನಮಗೆ ರೆಕಾರ್ಡ್ ಆಗಿರುತ್ತೆ. ಇದನ್ನು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ಅದು ಹೇಳುತ್ತೆ. ಆದರೆ ಇದೆಲ್ಲದಕ್ಕಿಂತ ಅಹಂಕಾರ, ಆ ಅಹಂಕಾರ ಅತಿಯಾದಾಗ ದುರಹಂಕಾರ. ಆ ಅಹಂಕಾರ ಅಂತಕ್ಕಂಥದ್ದು ಇಲ್ಲ ಮಾಡೋಣ ಏನಾಗಲ್ಲ ಅಥವಾ ಬೇಕೇ ಬೇಕು ಅಂತಕ್ಕಂಥದ್ದು ಏನಾದ್ರು ಮನಸ್ಸಿನಲ್ಲಿ ಉಂಟಾಯಿತು ಅಂತಂದ್ರೆ ಏನಾಗತ್ತೆ, ಸ್ಮೃತಿ ಭ್ರಂಶ ಆಗತ್ತೆ. ಆ ಸ್ಮೃತಿ ಭ್ರಂಶ ಆದಾಗ ಏನಾಗುತ್ತೆ, ಈ ಬುದ್ಧಿ ಅಂತಕ್ಕಂಥದ್ದು ಸರಿಯಾಗಿ ಕೆಲಸ ಮಾಡಲ್ಲ. ಬುದ್ಧಿನಾಶೋ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಅಂತಕ್ಕಂಥದ್ದು ಯಾವಾಗ ನಾಶ ಹೊಂದತ್ತೋ, ಆ ಬುದ್ಧಿ ನಾಶ ಹೊಂದದಾಗ ಸರ್ವವೂ ನಾಶವೇ ಅಲ್ವಾ? ಯಾಕೆ? ಬುದ್ಧಿ ಏನಾದ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮಗೆ ಕಾರ್ಯ ಅಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ಳಲ್ಲ. ಅಂದ್ರೆ ಮಾಡಬೇಕಾ ಮಾಡೋದು ಬೇಡವಾ ಅಂತಕ್ಕಂಥ ವಿವೇಚನೆಯನ್ನ ಕಳ್ಕೊಂಡ್ಬಿಡ್ತೀವಿ. ಯಾವಾಗ ವಿವೇಚನೆ ಕಳ್ಕೊಳ್ತೀವೋ ಅವಾಗ ಏನಾಗುತ್ತೆ, ನಾಶವನ್ನ ಹೊಂದ್ತೀವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ವಿಚಾರವನ್ನ ಮಾಡಬೇಕು, ಯಾವ್ದನ್ನ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಕ್ಕಂತಹ ವಿವೇಕವನ್ನ ಬೆಳೆಸ್ಕೊಳ್ತಾ ಇರಬೇಕು ಅಂತ ಹೇಳಿ ಈ ಒಂದು ಚಿಂತನೆಯಲ್ಲಿ ಇವತ್ತಿನ ದಿವಸ ಮಾಡಿದ್ದೀವಿ. ಈಗ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ವಿವೇಚನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಬಹಳ ಅಂದ್ರೆ ಬಹಳ ಮುಖ್ಯವಾದಂಥದ್ದು. ಇದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂತಹ ಮರ, ಎಲ್ಲರಿಗೂ ನೆರಳು ಕೊಡ್ತಕ್ಕಂಥದ್ದು, ಹೂವು ಎಲ್ಲ ಬಿಟ್ಟಿದೆ ಅಂತಹ ಒಂದು ಮರ. ಇದೇ ಶಿಶಿರ ಋತು, ಬಿಸಿಲು ಕಾಲ. ಬಿಸಿಲು ಕಾಲದಲ್ಲಿ ಯಾರೋ ಆ ಮರದ ಹತ್ರ ಹೋಗ್ತಾ ಇರಲ್ವಂತ. ಅಲ್ಲಿ ಯಾರೋ ಒಬ್ರು ಸಾಧುಗಳು ಬಂದ್ರು, ನೋಡ್ತಾರೆ, ಆಶ್ಚರ್ಯ ಆಯ್ತು, ಏನ್ ಇಂಥ ಬಿಸಿಲಿದ್ರು ಕೂಡ ಇಲ್ಲಿ ಯಾರು ಹತ್ರ ಇಲ್ವಲ್ಲ, ನೆರಳು ಆಶ್ರಯ ತಗೊಳ್ತಾ ಇಲ್ವಲ್ಲ, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರಲ್ಲ ಅಂತ ಅಂದ್ಬಿಟ್ಟು ಹತ್ರ ಬಂದು ನೋಡ್ತಾರೆ. ಅಲ್ಲಿ ಒಂದು ಹಾವಿರತ್ತೆ. ಅದನ್ನ ಕೇಳ್ತಾರೆ, ಏನೋ ಈ ಮರದಲ್ಲಿ ಯಾರು ಬಂದು ಈ ಮರದ ಆಶ್ರಯವನ್ನ ಪಡ್ಕೊಳ್ತಿಲ್ವಲ್ಲ, ಯಾಕೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ಜನಗಳು ಬಹಳ ದುಷ್ಟರು, ಹಾಗಾಗಿ ಅವ್ರನ್ನ ನಾನು ಯಾರಾದ್ರೂ ಇಲ್ಲಿ ಹತ್ರ ಬಂದ್ರೆ ಅವ್ರನ್ನೆಲ್ಲ ಕಚ್ಚಿ ಸಾಯಿಸ್ಬಿಡ್ತೀನಿ, ಹಾಗಾಗಿ ಭಯದಿಂದ ಯಾರು ಬರ್ತಾ ಇಲ್ಲ ಇಲ್ಲಿ ಅಂತ ಹೇಳತ್ತಂತೆ. ಅವಾಗ ಸಾಧು ಹೇಳ್ತಾರಂತೆ, ಇಲ್ಲ ಹಾಗೆಲ್ಲ ಮಾಡಬಾರ್ದು, ಮಹಾಪಾಪ, ನಿನಗೆ ತೊಂದರೆ ಕೊಟ್ಟಿಲ್ಲ ತಾನೆ, ಅವರು ಬಂದು ಆಶ್ರಯ ತಗೊಳ್ತಾರೆ ಅಂದ್ರೆ ನೆರಳಿನ ಆಶ್ರಯ ತಗೊಳ್ತಾರೆ ಹೋಗ್ತಾರೆ, ಹಾಗೆಲ್ಲ ಸಂಹಾರ ಮಾಡೋದು ಅಂದ್ರೆ ಕಚ್ಚಿ ಸಾಯಿಸ್ತಕ್ಕಂಥದ್ದು ಮಹಾಪಾಪ, ಹಾಗೆಲ್ಲ ಮಾಡಬೇಡ, ನಿನ್ಪಾಡ ನೀನಿರೋ, ನೀನು ಆಶ್ರಯ ತಗೊಂಡಿದ್ಯಾ, ಬೇರೆಯವರು ಬಂತಾರೆ ಆಶ್ರಯ ತಗೊಳ್ತಾರೆ ಹೋಗ್ತಾರೆ ಅಂತ ಹೇಳಿ ಹೋಗ್ತಾರಂತೆ. ಹಾವಿಗೆ ಹೌದಲ್ವಾ, ನನಗೇನು ತೊಂದರೆ ಕೊಟ್ಟಿಲ್ಲ, ಸರಿ ನಾನು ಬೇರೆಯವ್ರಿಗೆ ತೊಂದರೆ ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತದೆ, ನಿರ್ಧಾರ ತಗೊಳ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ ನಾನು ಅಂತ ಹೇಳಿ. ಸರಿ, ಹೀಗೆ ಸ್ವಲ್ಪ ದಿನ ಕಳೆದ್ಮೇಲೆ ಅಲ್ಲಿ ಹುಡುಗರು ಆಟ ಆಡ್ತಿದ್ದವರು ಯಾರೋ ಒಬ್ಬ ಧೈರ್ಯ ಮಾಡಿ ಬಂದ, ಹಾವಿದೆ ಹೋಗ್ಬೇಡ ಅಂದ್ರು, ಇಲ್ಲ ಅವ್ರು ನೋಡೋಣ ಅಂತ ಹೇಳ್ಬಿಟ್ಟು ಬಂದ. ಅಲ್ಲಿ ಆಟ ಆಡಕ್ಕೆ ಅಂತ ಬಂದ, ಅಲ್ಲಿ ಹಾವಿತ್ತು, ಹಾವನ್ನ ಇವನು ನೋಡ್ದ, ಇವನ್ನ ಹಾವು ನೋಡ್ತು. ಗೊತ್ತಲ್ಲ ಮಂಗಚೇಷ್ಟೆಗಳು, ಚಿಕ್ಕ ಹುಡುಗರು ಮಾಡಿದ್ರು, ಅದು ಏನು ಮಾಡಲಿಲ್ಲ, ಸುಮ್ಮನೆ ಇತ್ತು. ಸರಿ, ಅವನು ಸ್ವಲ್ಪ ಹೊತ್ತು ಅವನ ಚೇಷ್ಟೆಗಳು ಮಾಡ್ದ, ಹೋದ. ಮಾರನೇ ದಿವಸ ಅವನಿಗೆ ಇದೇನು ಮಾಡೋರು ಸುಮ್ಮನೆ ಇದೆ, ನೋಡೋಣ ಒಂದು ಕಲ್ಲು ಹೊಡಿಯೋಣ ಅಂದ್ಬಿಟ್ಟು ಒಂದು ಕಲ್ಲು ಹೊಡೆದ. ಕಲ್ಲು ಹೊಡೆದ್ರು ಕೂಡ ಸುಮ್ಮನೆ ಇತ್ತು. ಹೋದ, 4 ಜನ ಹುಡುಗರುಗಳ್ದೆ, ಹಾವು ಏನು ಮಾಡಲ್ಲ ಕಣ, ನಾವು ಕಲ್ಲು ಹೊಡೆದ್ರು ಕೂಡ ಅದ್ರ ಪಾಡಿಗೆ ಅದಿರತ್ತೆ, ನಮಗೇನು ತೊಂದರೆ ಮಾಡಲ್ಲ ಬನ್ರೋ ಅಂತ. ಬಂದ್ರು, ಎಲ್ಲಾರು ಒಂದೊಂದು ಕಲ್ಲು ಹೊಡೆದ್ರು, ಅದು ಸುಮ್ಮನೆ ಇತ್ತು. ಸರಿ, ಒಂದು ಸ್ವಲ್ಪ ದಿವಸ ಆದ್ಮೇಲೆ ಆ ಸಾಧು ಅದೇ ದಾರಿಲಿ ವಾಪಸ್ ಬರ್ತಾ ಇರ್ತಾರಂತೆ. ಈ ಹಾವು ನೋಡ್ತಾರೆ, ಕೇಳ್ತಾರೆ, ಏನಪ್ಪ ನಿನಗೆ ಏನಾಯ್ತು, ಅಷ್ಟು ಚೆನ್ನಾಗಿದ್ದೆ, ದಷ್ಟಪುಷ್ಟವಾಗಿದ್ದೆ, ಇವಾಗ ಸೊರಗೋಗಿದೆಯಾ, ಏಟ್ಗಳಾಗಿಲ್ಲ, ಮೈಯೆಲ್ಲ ಗಾಯ ಆಗಿದೆ, ಯಾಕೆ ಅಂತೇಳಿ. ಇಲ್ಲ, ನೀವು ಹೇಳಿದ್ರಲ್ಲ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಯಾರಿಗೂ ಕಚ್ಚಬಾರ್ದು, ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು, ಅದಕ್ಕೆ ನನಗೆ ತೊಂದರೆ ಕೊಟ್ಟರು ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ದಂತೆ. ಅವಾಗ ಹೇಳ್ತಾರಂತೆ,
ಸುಮ್ಮನೆ ಇರು ಅಂತಂದ್ರೆ ನಿನಗೆ ತೊಂದರೆ ಬಂದರೂ ಕೂಡ ಸುಮ್ಮನೆ ಇರು ಅಂತಲ್ಲ. ನೀನ್ ಇನ್ನೊಬ್ರಿಗೆ ತೊಂದರೆ ಕೊಡಬೇಡ. ನಿನಗೆ ಯಾರ ತೊಂದರೆ ಕೊಟ್ಟಾಗ ನಿನ್ನ ರಕ್ಷಣೆಗೆ ನೀನು ಕಚ್ಚಬೇಡ. ಸುಮ್ಮನೆ ಬುಸ್ಕೊಟ್ಟರು ಸಾಕು, ಹೆದರ್ಕೊಂಡು ದೂರ ಹೋಗ್ತಾರೆ. ಕಚ್ಚಬೇಕು ಅಂತಿಲ್ಲ ಅಂತ ಹೇಳಿ. ಹಾಗೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ವಿವೇಚನೆಯಿಂದ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನಾವು ತೊಂದರೆಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತೀನಿ. ಓಂ ಸಹನಾ ಭವತು, ಸಹನೋ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.